ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಟುಡೇ ಲೆಟ್ಸ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ನೇಮ್ಸ್ ಫಾರ್ ಸ್ಟಡಿ ಪ್ಲೇಸಸ್. ಫ್ರೆಂಡ್ಸ್, ಇವತ್ತು ನಾವು ಓದಿರೋ ಪ್ಲೇಸಸ್ನಲ್ಲಿ ಡಿಫ್ರೆಂಟ್ ನೇಮ್ಸ್ನ ಕಲಿಯೋಣ. ಫಸ್ಟ್ ಫ್ರೆಂಡ್ಸ್, ಕಿಡ್ಸ್ ಅಂದರೆ ಮಕ್ಕಳು. ಸೊ ಫಸ್ಟ್ ಸ್ಟೇಜ್ನಲ್ಲಿ ಮಕ್ಕಳು ಕಲಿಯೋದಾಗಲಿ, ಆಟ ಆಡೋದಾಗಲಿ, ಹಾಡೋದಾಗಲಿ ನಾವು ಸ್ಕೂಲ್ಗೆ ಕಲಿಸೋವಾಗ ಆ ಸ್ಕೂಲ್ನ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ? ಕಿಂಡರ್ ಗಾರ್ಡನ್ ಅಥವಾ ಪ್ರೀ ಸ್ಕೂಲ್. ಕಿಂಡರ್ ಗಾರ್ಡನ್ ಅಂತ ಹೇಳ್ತೀವಿ ಅಲ್ವಾ, ಅಥವಾ ಪ್ರೀ ಸ್ಕೂಲ್. ಫಾರ್ ಎಕ್ಸಾಂಪಲ್, ಕಿಡ್ಸ್ ಲರ್ನ್ ಆ್ಯಂಡ್ ಪ್ಲೇ ಇನ್ ಕಿಂಡರ್ ಗಾರ್ಡನ್. ಕಿಡ್ಸ್ ಲರ್ನ್ ಆ್ಯಂಡ್ ಪ್ಲೇ ಇನ್ ಕಿಂಡರ್ ಗಾರ್ಡನ್. ಮಕ್ಕಳು ಕಲಿಯೋದಾಗಲಿ, ಆಟ ಆಡೋದಾಗಲಿ ಕಿಂಡರ್ ಗಾರ್ಡನಲ್ಲಿ. ಅಂದರೆ ಆ ಸ್ಕೂಲ್ ಪ್ಲೇಸ್ನ ನಾವು ಹೇಳ್ತಾ ಇದ್ದೀವಿ, ಕಿಂಡರ್ ಗಾರ್ಡನ್ ಅಥವಾ ಪ್ರೀ ಸ್ಕೂಲ್ ಅಂತ. ಓಕೆನಾ ಫ್ರೆಂಡ್ಸ್? ಸೊ ಮಕ್ಕಳು ಫಸ್ಟ್ ಸ್ಟೇಜ್ನಲ್ಲಿ ಕಲಿಯೋಂಥ ಪ್ಲೇಸ್ ನಮಗೆ ಏನಂತ ಹೇಳ್ತೀವಿ? ಕಿಂಡರ್ ಗಾರ್ಡನ್ ಅಥವಾ ಪ್ರೀ ಸ್ಕೂಲ್. ಕಿಡ್ಸ್ ಪ್ಲೇ ಆ್ಯಂಡ್ ಲರ್ನ್ ಇನ್ ಕಿಂಡರ್ ಗಾರ್ಡನ್. ಓಕೆನಾ ಫ್ರೆಂಡ್ಸ್? ಮಕ್ಕಳು ಆಟ ಆಡೋದಾಗಲಿ, ಹಾಡೋದಾಗಲಿ, ಕಲಿಯೋದಾಗಲಿ ಏನೇ ಆಗಲಿ ಕಿಂಡರ್ ಗಾರ್ಡನಲ್ಲಿ ಕಲಿತಾರೆ, ಆಟ ಆಡ್ತಾರೆ, ಈ ಥರ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ಕಿಡ್ಸ್ ಲರ್ನ್ ಆ್ಯಂಡ್ ಪ್ಲೇ ಇನ್ ಕಿಂಡರ್ ಗಾರ್ಡನ್. ನೆಕ್ಸ್ಟ್ ಫ್ರೆಂಡ್ಸ್, ಪ್ರೀ ಸ್ಕೂಲ್ ಅಥವಾ ಕಿಂಡರ್ ಗಾರ್ಡನ್ ನಂತರ ಮಕ್ಕಳನ್ನ, ಕಿಡ್ಸ್ನ ನಾವು ಏನಂತ ಹೇಳ್ತೀವಿ? ಮಕ್ಕಳನ್ನ ಸೆಕೆಂಡ್ ಸ್ಟೇಜ್ನಲ್ಲಿ ಏನಂತ ಕರಿತೀವಿ? ಚಿಲ್ಡ್ರನ್ ಅಂತ ಹೇಳ್ತೀವಿ. ಸೊ ಚಿಲ್ಡ್ರನ್ಗೆ ನಾವು ಕಲಿಯೋಂಥ ಪ್ಲೇಸ್ನ ಏನಂತ ಹೇಳ್ತೀವಿ ಅಂದರೆ ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೀವಿ, ಅಥವಾ ಎಲಿಮೆಂಟರಿ ಸ್ಕೂಲ್. ಪ್ರೈಮರಿ ಸ್ಕೂಲ್ ಅಂದರೆ ಫ್ರೆಂಡ್ಸ್ ಪ್ರಾಥಮಿಕ ಶಾಲೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಪ್ರೈಮರಿ ಸ್ಕೂಲ್ ಟು ಲರ್ನ್ ರೀಡಿಂಗ್. ನಾನು ಪ್ರೈಮರಿ ಸ್ಕೂಲ್ಗೆ ಹೋಗ್ತೀನಿ ಕಲಿಯೋಕ್ಕೆ, ನಾನು ಓದೋದು ಕಲಿಯೋಕ್ಕೆ ಪ್ರೈಮರಿ ಸ್ಕೂಲ್ಗೆ ಹೋಗ್ತೀನಿ. ಐ ಗೋ ಟು ಪ್ರೈಮರಿ ಸ್ಕೂಲ್ ಟು ಲರ್ನ್ ರೀಡಿಂಗ್. ನೆಕ್ಸ್ಟ್ ಫ್ರೆಂಡ್ಸ್, ಪ್ರೈಮರಿ ಸ್ಕೂಲ್ ನಂತರ ನೆಕ್ಸ್ಟ್ ಸ್ಟೇಜ್ನಲ್ಲಿ ಟೀನ್ಸ್ ಅಂತ ಹೇಳ್ತೀವಿ. ಟೀನ್ಸ್ ಅಂದರೆ ಟೀನೇಜ್ನಲ್ಲಿ ಕಲಿಯೋರನ್ನ ಟೀನ್ಸ್ ಅಂತ ಹೇಳ್ತೀವಿ. ಸೊ ಟೀನೇಜ್ನಲ್ಲಿ ಕಲಿಯೋರಂಥ ಪ್ಲೇಸ್ನ ನಾವು ಹೈ ಸ್ಕೂಲ್ ಅಂತ ಹೇಳ್ತೀವಿ. ಹೈ ಸ್ಕೂಲ್ ಅಥವಾ ಸೆಕೆಂಡರಿ ಸ್ಕೂಲ್. ಫಾರ್ ಎಕ್ಸಾಂಪಲ್, ರಾಮ್ ಸ್ಟಡೀಸ್ ಮ್ಯಾಥ್ ಅಟ್ ಹೈ ಸ್ಕೂಲ್. ರಾಮ್ ಸ್ಟಡೀಸ್ ಮ್ಯಾಥ್ ಅಂದರೆ ಮ್ಯಾಥಮೆಟಿಕ್ಸ್. ರಾಮ್ ಸ್ಟಡೀಸ್ ಮ್ಯಾಥ್ ಅಟ್ ಹೈ ಸ್ಕೂಲ್. ರಾಮ್ ಗಣಿತವನ್ನು ಹೈಸ್ಕೂಲ್ನಲ್ಲಿ ಕಲಿತಾರೆ. ರಾಮ್ ಗಣಿತವನ್ನು, ಮ್ಯಾಥಮೆಟಿಕ್ಸ್ನ ಹೈಸ್ಕೂಲ್ನಲ್ಲಿ ಕಲಿತಾರೆ. ರಾಮ್ ಸ್ಟಡೀಸ್ ಮ್ಯಾಥ್ ಅಟ್ ಹೈಸ್ಕೂಲ್ ಅಥವಾ ಸೆಕೆಂಡರಿ ಸ್ಕೂಲ್. ಸೊ ಫ್ರೆಂಡ್ಸ್, ಹೈಸ್ಕೂಲ್ ನಂತರ ನೆಕ್ಸ್ಟ್ ಸ್ಟೇಜ್ನಲ್ಲಿ ನಾವು ಯಂಗ್ ಅಡಲ್ಟ್ಸ್ ಅಂತ ಹೇಳ್ತೀವಿ. ಸೊ ಯಂಗ್ ಅಡಲ್ಟ್ಸ್ ಅನ್ನೋರು ನೆಕ್ಸ್ಟ್ ಕಲಿಯೋಂಥ ಪ್ಲೇಸ್ನ ಏನಂತ ಹೇಳ್ತೀವಿ? ಕಾಲೇಜ್ ಅಂತೀವಿ ಅಲ್ವಾ? ಕಾಲೇಜ್ ಅಥವಾ ಜೂನಿಯರ್ ಕಾಲೇಜ್. ಫಾರ್ ಎಕ್ಸಾಂಪಲ್, he joined college after high school. ಅವನು ಹೈಸ್ಕೂಲ್ ನಂತರ ಕಾಲೇಜ್ಗೆ ಜಾಯಿನ್ ಆಗಿದ್ದಾನೆ. ಓಕೆನಾ ಫ್ರೆಂಡ್ಸ್? he joined college after high school. ನೆಕ್ಸ್ಟ್ ಕಾಲೇಜ್ ನಂತರ ನೆಕ್ಸ್ಟ್ ಸ್ಟೇಜ್ನಲ್ಲಿ ಅಡಲ್ಟ್ಸ್ ಅಂತ ಹೇಳ್ತೀವಿ. ಅಡಲ್ಟ್ಸ್ ಅನ್ನೋರು ಕಲಿಯೋಂಥ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ? ಯೂನಿವರ್ಸಿಟಿ ಅಥವಾ ಹೈಯರ್ ಎಜುಕೇಷನ್. ಯೂನಿವರ್ಸಿಟಿ ಅಂದರೆ ಫ್ರೆಂಡ್ಸ್ ವಿಶ್ವವಿದ್ಯಾಲಯ. ಫಾರ್ ಎಕ್ಸಾಂಪಲ್, ರಾಧಾ ಸ್ಟಡೀಸ್ ಮೆಡಿಸಿನ್ ಅಟ್ ದಿ ಯೂನಿವರ್ಸಿಟಿ. ರಾಧಾ ವಿಶ್ವವಿದ್ಯಾಲಯದಲ್ಲಿ ಮೆಡಿಸಿನ್ ಅಂದರೆ ವೈದಿಕ ಶಾಸ್ತ್ರನ ಕಲಿತಾರೆ. ಓಕೆನಾ ಫ್ರೆಂಡ್ಸ್? ರಾಧಾ ಸ್ಟಡೀಸ್ ಮೆಡಿಸಿನ್ ಅಟ್ ದಿ ಯೂನಿವರ್ಸಿಟಿ. ನೆಕ್ಸ್ಟ್ ಫ್ರೆಂಡ್ಸ್, ಹೈಯರ್ ಎಜುಕೇಷನ್ ನಂತರ ನೆಕ್ಸ್ಟ್ ಸ್ಟೇಜ್ನಲ್ಲಿ ನಾವು ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಸೊ ಪ್ರೊಫೆಷನಲ್ಸ್ನಲ್ಲಿ ಕಲಿಯೋರು ಆ ಪ್ಲೇಸ್ನ ಏನಂತ ಹೇಳ್ತೀವಿ ಅಂದರೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅಥವಾ ಟ್ರೈನಿಂಗ್ ಸೆಂಟರ್. ಫಾರ್ ಎಕ್ಸಾಂಪಲ್, he attends a training center to improve his skills. He attends a training center to improve his skills. ಅವನು ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾನೆ. ಅವನ ಸ್ಕಿಲ್ಸ್ನ ಇಂಪ್ರೂವ್ ಆಗೋಕ್ಕೋಸ್ಕರ, ಬೆಟರ್ ಆಗೋಕ್ಕೋಸ್ಕರ ಅವನು ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾನೆ. ಓಕೆನಾ ಫ್ರೆಂಡ್ಸ್? he attends a training center ಅಥವಾ ಇನ್ಸ್ಟಿಟ್ಯೂಟ್ ಟು ಇಂಪ್ರೂವ್ ಹಿಸ್ ಸ್ಕಿಲ್ಸ್. ನೆಕ್ಸ್ಟ್, ಆನ್ಲೈನ್ ಲರ್ನರ್ಸ್ ಅಂದರೆ ಫ್ರೆಂಡ್ಸ್ ಆನ್ಲೈನಲ್ಲಿ ಕಲಿಯೋರು. ಸೊ ಆನ್ಲೈನಲ್ಲಿ ಕಲಿಯೋಂಥ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ? ಇ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಥವಾ ವರ್ಚುವಲ್ ಸ್ಕೂಲ್ ಅಂತಲೂ ಹೇಳ್ತೀವಿ. ವರ್ಚುವಲ್ ಸ್ಕೂಲ್. ಫಾರ್ ಎಕ್ಸಾಂಪಲ್, I take lessons on an online platform. ನಾನು ಆನ್ಲೈನ್ನಲ್ಲಿ ಲೆಸನ್ಸ್ನ ಹೇಳ್ತೀನಿ.
ನಾನು ಆನ್ಲೈನಲ್ಲಿ ಲೆಸನ್ಸ್ನ ಹೇಳ್ತೀನಿ. ಐ ಟೇಕ್ ಲೆಸನ್ಸ್ ಆನ್ ಆ್ಯನ್ ಆನ್ಲೈನ್ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ಫ್ರೆಂಡ್ಸ್, ಆರ್ಟ್ ಸ್ಟೂಡೆಂಟ್ಸ್. ಆರ್ಟ್ ಅಂದರೆ ಫ್ರೆಂಡ್ಸ್ ಚಿತ್ರಕಲೆ ಅಥವಾ ಪೇಂಟಿಂಗ್, ಡಿಸೈನ್, ಇದನ್ನು ನಾವು ಆರ್ಟ್ ಅಂತ ಹೇಳ್ತೀವಿ. ಸೊ ಆರ್ಟ್ ಸ್ಟೂಡೆಂಟ್ಸ್ ಕಲಿಯುವಂಥ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ? ಆರ್ಟ್ ಸ್ಕೂಲ್ ಅಥವಾ ಡಿಸೈನ್ ಇನ್ಸ್ಟಿಟ್ಯೂಟ್. ಓಕೆನಾ ಫ್ರೆಂಡ್ಸ್? ಆರ್ಟ್ ಸ್ಕೂಲ್ ಅಂತ ಹೇಳ್ತೀವಿ. ಆರ್ಟ್ ಸ್ಕೂಲ್ ಅಥವಾ ಡಿಸೈನ್ ಇನ್ಸ್ಟಿಟ್ಯೂಟ್. ಫಾರ್ ಎಕ್ಸಾಂಪಲ್, ಶಿ ಲರ್ನ್ಸ್ ಪೇಂಟಿಂಗ್ ಅಟ್ ಆರ್ಟ್ ಸ್ಕೂಲ್. ಶಿ ಲರ್ನ್ಸ್ ಪೇಂಟಿಂಗ್ ಅಟ್ ಆರ್ಟ್ ಸ್ಕೂಲ್ ಅಥವಾ ಡಿಸೈನ್ ಇನ್ಸ್ಟಿಟ್ಯೂಟ್. ಆ ಥರ ಫ್ರೆಂಡ್ಸ್, ಅವರು ಆರ್ಟ್ ಸ್ಕೂಲ್ನಲ್ಲಿ, ಡಿಸೈನ್ ಸ್ಕೂಲ್ನಲ್ಲಿ, ಅವರು ಡಿಸೈನ್ ಇನ್ಸ್ಟಿಟ್ಯೂಟ್ನಲ್ಲಿ ಪೇಂಟಿಂಗ್ಸ್ನ ಕಲಿತಾರೆ. ಓಕೆನಾ ಫ್ರೆಂಡ್ಸ್? ಅವರು ಆರ್ಟ್ ಸ್ಕೂಲ್ನಲ್ಲಿ ಪೇಂಟಿಂಗ್ಸ್ನ, ಚಿತ್ರಕಲೆನ ಕಲಿತಾರೆ. ಶಿ ಲರ್ನ್ಸ್ ಪೇಂಟಿಂಗ್ ಅಟ್ ಆರ್ಟ್ ಸ್ಕೂಲ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಮ್ಯೂಸಿಕ್ ಸ್ಟೂಡೆಂಟ್ಸ್. ಮ್ಯೂಸಿಕ್ ಅಂದರೆ ಫ್ರೆಂಡ್ಸ್ ಸಂಗೀತ. ಸಂಗೀತ ಕಲಿಯೋರ್ನ, ಸಂಗೀತ ಕಲಿಯುವಂಥ ಪ್ಲೇಸ್ನ ನಾವು ಏನಂತ ಹೇಳ್ತೀವಿ? ಮ್ಯೂಸಿಕ್ ಸ್ಕೂಲ್. ಮ್ಯೂಸಿಕ್ ಸ್ಕೂಲ್ ಅಥವಾ ಕನ್ಸರ್ವೇಟರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಪ್ರಾಕ್ಟಿಸಸ್ ಪಿಯಾನೋ ಅಟ್ ದ ಮ್ಯೂಸಿಕ್ ಸ್ಕೂಲ್. ಹಿ ಪ್ರಾಕ್ಟಿಸಸ್ ಪಿಯಾನೋ ಅಟ್ ದ ಮ್ಯೂಸಿಕ್ ಸ್ಕೂಲ್. ಅವನು ಮ್ಯೂಸಿಕ್ ಸ್ಕೂಲ್ನಲ್ಲಿ ಪಿಯಾನೋ ಅಭ್ಯಾಸ ಮಾಡ್ತಾನೆ. ಅವನು ಪಿಯಾನೋ ಅಭ್ಯಾಸ ಮಾಡ್ತಾನೆ. ಮ್ಯೂಸಿಕ್ ಸ್ಕೂಲ್ನಲ್ಲಿ ಪಿಯಾನೋ ಅಭ್ಯಾಸ ಮಾಡ್ತಾನೆ. ಓಕೆನಾ ಫ್ರೆಂಡ್ಸ್? ಹಿ ಪ್ರಾಕ್ಟಿಸಸ್ ಪಿಯಾನೋ ಅಟ್ ದ ಮ್ಯೂಸಿಕ್ ಸ್ಕೂಲ್. ನೆಕ್ಸ್ಟ್ ಫ್ರೆಂಡ್ಸ್, ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್. ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಅಂದರೆ ಫ್ರೆಂಡ್ಸ್ ಆಟಗಳಾಡೋ ವಿದ್ಯಾರ್ಥಿಗಳು. ಸೊ ಇಲ್ಲಿ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಕಲಿಯುವಂಥ ಪ್ಲೇಸ್ನ ನಾವು ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳ್ತೀವಿ. ಸ್ಪೋರ್ಟ್ಸ್ ಅಕಾಡೆಮಿ ಅಥವಾ ಕೋಚಿಂಗ್ ಸೆಂಟರ್. ಫಾರ್ ಎಕ್ಸಾಂಪಲ್, ರವಿ ಟ್ರೈನ್ಸ್ ಅಟ್ ಅ ಸ್ವಿಮ್ಮಿಂಗ್ ಅಕಾಡೆಮಿ ಎವ್ರಿ ಡೇ. ರವಿ ಟ್ರೈನ್ಸ್ ಅಟ್ ಅ ಸ್ವಿಮ್ಮಿಂಗ್ ಅಕಾಡೆಮಿ ಎವ್ರಿ ಡೇ. ರವಿ ಪ್ರತಿದಿನ ಬೆಳಿಗ್ಗೆ ಸ್ವಿಮ್ ಅಕಾಡೆಮಿದಲ್ಲಿ ಕೋಚಿಂಗ್ ಹೇಳ್ತಾರೆ, ಅಂದರೆ ಟ್ರೈನ್ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್? ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಇಲ್ಲಿ ರವಿ ಸ್ವಿಮ್ಮಿಂಗ್ ಅಕಾಡೆಮಿದಲ್ಲಿ, ಪ್ರತಿದಿನ ಬೆಳಿಗ್ಗೆ ಸ್ವಿಮ್ಮಿಂಗ್ ಅಕಾಡೆಮಿದಲ್ಲಿ ಅವ್ರೇನು ಮಾಡ್ತಾರೆ? ಕೋಚಿಂಗ್ ಮಾಡ್ತಾರೆ, ಟ್ರೈನ್ ಮಾಡ್ತಾರೆ. ಓಕೆನಾ ಫ್ರೆಂಡ್ಸ್? ರವಿ ಟ್ರೈನ್ಸ್ ಅಟ್ ಅ ಸ್ವಿಮ್ಮಿಂಗ್ ಅಕಾಡೆಮಿ ಎವ್ರಿ ಡೇ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.